ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಜಾಕ್ಕೆ ಆಗ್ರಹ. ಜನವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿಲ್ಲ. ನಮ್ಗೇನು ಅಕ್ಕಿಗಳು ನಾವೇ ನಿಮ್ಗೆ ಕೊಡ್ತೀವಿ. ನಮ್ಮ ಹೊಲ ಬೆಳಿತಪ್ಪ, ನಾವೇ 4 ಎಕರೆ ಹೊಲ ನೀರಾವರಿ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕಚೇರಿಯಲ್ಲಿ ಹೋರಿ, ಯಾವುದೇ ಒಂದು ಇದರಲ್ಲಿ ಹೋರಿ, ನೀವು ಲಂಚಗುಳಿ ಸರ್ಕಾರ ಆಗಿಬಿಟ್ಟೈತಿ. ಆದ್ರಿಂದ ಸಾಮಾನ್ಯ ಕೆಲಸಗಳು ಆಗ್ತಾ ಇಲ್ಲ. ಮತ್ತು ಬೇಕಾದಷ್ಟು ನೀರು ಕೃಷ್ಣಾ ನದಿಯಲ್ಲಿ ಹರಿದು ಹೋಗ್ತಾ ಇದೆ. ಆದ್ರೆ ನಮ್ಮ ಕೆನಾಲ್ಗಳಿಗೆ ನೀರಿಲ್ಲ. ರಾಜ್ಯ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಮುದ್ದೇಬಿಹಾಳ ತಾಲೂಕಾ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ಸೋಮವಾರ ನಡೆಸಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಪ್ರತಿಭಟನೆ ತಹಶೀಲ್ದಾರ್ ಕಚೇರಿಯವರೆಗೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ, ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನಡೆಸುವಲ್ಲಿ ಸಂಪೂರ್ಣ ವಿಫಲವಾಗಿದ್ದು, ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚಗುಳಿತನ, ಭ್ರಷ್ಟಾಚಾರ, ದುರಾಡಳಿತ ಮಾಡುತ್ತಿದೆ ಹಾಗೂ ಮನೆಗಳ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು. ಭ್ರಷ್ಟಾಚಾರದಲ್ಲಿ ಮುಳುಗಿ ಆಡಳಿತ ನಡೆಸಲು ವಿಫಲವಾಗಿರುವ ಕಾಂಗ್ರೆಸ್ ಪಕ್ಷದ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತಿಗೆ ಬಡವರ ಮನೆಗೆ ದುಡ್ಡು ತಗೊಂಡು ಮನೆ ಕೊಡುವಂತ ನಿರ್ಮಾಣ ಆಗಿದೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬಂತ ಭ್ರಷ್ಟ ಮಂತ್ರಿಯಾಗಿ ಇವತ್ತು ಬಡವರು, ದಲಿತರು, ದೀನರು ಮನೆ ಕೊಡಬೇಕಾದ್ರೆ ಇವತ್ತು ದುಡ್ಡು ತಗೊಂಡು ಮನೆ ಕೊಡುವಂತ ಸರ್ಕಾರ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ನೀವೆಲ್ಲರೂ ಸುಮಾರು 60-70 ವರ್ಷಗಳಿಂದ ಈ ದೇಶದ ಸ್ವತಂತ್ರ ಸಿಕ್ಕಿ 70 ವರ್ಷಗಳಾದರೂ ಕೂಡ ಇಂಥ ಭ್ರಷ್ಟ ಸರ್ಕಾರ ಯಾವತ್ತೂ ನಾವು ನೋಡಿದ್ದಿಲ್ಲ. ಇಲ್ಲಿ ಜಗದೇವ್ ದೇಶಮುಖ್ ಅವರು ಆಳಿದಂತ ಈ ನಾಡು, ದಾನ ಮಾಡಿದಂತ ನಾಡಿನಲ್ಲಿ ಇವತ್ತು ಲಂಚದ ಸಾಮ್ರಾಜ್ಯ ತುಳುಕಿ ತೂಗ್ತಿದೆ. ಅದಕ್ಕೆ ಜನತಾ ದಳದಿಂದ ಮಾನ್ಯ ದೇವೇಗೌಡರು ಅಲ್ಪ ಸಮಯದಲ್ಲಿ ಇವತ್ತು ಈ ದೇಶದ ಪ್ರಧಾನಿ ಆದಾಗ 1,100 ಕೋಟಿ ಕೊಟ್ಟು ಆಲಿಮಿಟೆಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಣೆಕಟ್ಟು ಹಾಕಿದಂತ ಅಣೆಕಟ್ಟು ಇಲ್ಲಿವರೆಗೆ ನಿಲ್ಲಿತ್ತು. ಮಾನ್ಯ ದೇವೇಗೌಡರು ಯಾವಾಗ ಈ ದೇಶದ ಪ್ರಧಾನಿ ಆದ್ರು 1,100 ಕೋಟಿ ಕೊಟ್ಟು ಇವತ್ತು ಡ್ಯಾಮ್ ಕಟ್ಟಿ ಕೊಟ್ಟರು. ಆದ್ರೆ ಇವತ್ತಿನವರೆಗೆ ಯಾವ ಸರ್ಕಾರನು ಎಲ್ಲ ರೈತರಿಗೆ ನೀರು ಹರಿಸುವಂತ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಹಿಂದೆ ಹೇಳಿದ್ರು ಸಿದ್ದರಾಮಯ್ಯನವರು, ನಾವು ಸರ್ಕಾರದಲ್ಲಿ ಬಂದ್ರೆ ಪ್ರತಿ ವರ್ಷ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈ ಒಂದ್ಸಲ ಹಿಂದೆ ಮುಖ್ಯಮಂತ್ರಿ ಆದಾಗ 5 ನಯಾ ಪೈಸೆನೂ ಕೊಟ್ಟಿಲ್ಲ. 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ಕಡೆ 15 ಗ್ಯಾರಂಟಿ ಲೂಟಿ ಮಾಡ್ತಾ ಇದ್ದಾರೆ. ಯಾವುದೇ ಪರಿಸ್ಥಿತಿ ಒಳಗೆ ಈ ಕಾಂಗ್ರೆಸ್ ಗವರ್ಮೆಂಟ್ ಅನ್ನು ಕಿತ್ತೊಗಿಬೇಕು. ಈ ಜಮೀರ್ ಅಹಮದ್ ಖಾನ್ ಅವನು ಇಮಿಡಿಯೇಟ್ ಸಿಎಂ ಅವರು ಸಸ್ಪೆಂಡ್ ಮಾಡಿ ಅವ್ರನ್ನ ಹೊರಗಡೆ ಹಾಕ್ಬೇಕು ಸರ್ಕಾರದಿಂದ. ಇಂಥ ದುಷ್ಟ ಮಂತ್ರಿಗಳನ್ನು ಸಂಪುಟದಲ್ಲಿ ಇಟ್ಕೊಂಡು ನೀವು ಏನಾದರೂ ರಾಜ್ಯ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ನೀರಾವರಿ ತಜ್ಞ ಜೆಡಿಎಸ್ ಪಕ್ಷದ ಮುಖಂಡ ಬಸನಗೌಡ ಪಾಟೀಲ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಸ್ವಪಕ್ಷದ ಸಚಿವರು, ಶಾಸಕರು, ಕಾಂಗ್ರೆಸ್ ಮುಖಂಡರೇ ಬಹಿರಂಗವಾಗಿ ಪಕ್ಷದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ. ಗುತ್ತಿಗೆದಾರರ ಬಾಕಿ ಹಣ ಪಾವತಿಯಲ್ಲೂ ವಿಳಂಬ ನೀತಿ ಅನುಸರಿಸಿ ಭ್ರಷ್ಟಾಚಾರ ಮಾಡಲಾಗುತ್ತಿದೆ. ರೈತ ವಿರೋಧಿ ಸರ್ಕಾರವಾಗಿ ಮಾರ್ಪಟ್ಟಿದ್ದು, ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯಾಯ ಮಾಡಲಾಗುತ್ತಿದೆ. ಕೇವಲ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದ್ದು, ರಾಜ್ಯದ ಜನರಿಗೆ ಘನಘೋರ ಅನ್ಯಾಯವೆಸಗುತ್ತಿದೆ ಎಂದು ದೂರಿದರು. ವಿಜಯಪುರ ಜಿಲ್ಲೆ ಕರ್ನಾಟಕದ ಪಂಜಾಬ್ ಇದ್ದಂತೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಜಿಲ್ಲೆಯ ರೈತರ ಬಾಳು ಬೀದಿ ಪಾಲಾಗಿದೆ. ಜಿಲ್ಲೆಯಲ್ಲಿ 2 ಡ್ಯಾಂಗಳಿವೆ. ವರ್ಷದ 12 ತಿಂಗಳು ರೈತರ ಜಮೀನಿಗೆ ನೀರು ಹರಿಸಬೇಕು. ಆದರೆ ರೈತರ ಕಾಲುವೆಗೆ ನೀರನ್ನ ಹರಿಸುತ್ತಿಲ್ಲ. ನಮಗೆ ಯಾವ ಗ್ಯಾರಂಟಿ ಬೇಡ, ನೀರು ಹರಿಸಿ. ರೈತರ ಸರ್ಕಾರಕ್ಕೆ ಹಣ ನೀಡುತ್ತಾರೆ. ನಾರಾಯಣಪುರ ಎಡದಂಡೆ ಬಲದಂಡೆ ಬಂದ್ ಮಾಡಬೇಕಾಗುತ್ತದೆ. ರೈತರು ದಂಗೆ ಏಳುವ ಸ್ಥಿತಿಯನ್ನ ತಲುಪಿದ್ದಾರೆ. ನಮ್ಮ ತಾಲೂಕಿನ ರೈತರು ಫಲವತ್ತಾದ ಭೂಮಿಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಸರಿಯಾದ ಪರಿಹಾರವನ್ನ ನೀಡಿಲ್ಲ. ಚಿಮ್ಮಲಗಿ ಏತ ನೀರಾವರಿ, ನಾಗರಪಟ್ಟ ಏತ ನೀರಾವರಿ ಮನಸ್ಸಿಗೆ ಬಂದಾಗ ನೀರು ಬಿಡುತ್ತಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 1,00,000 ಕೋಟಿ ನೀಡುತ್ತೇನೆ ಎಂದ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಮರೆತಿದ್ದಾರೆ ಎಂದು ಈ ವೇಳೆ ಬಿಬಿ ಪಾಟೀಲ್ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬೇಕಾದಷ್ಟು ನೀರು ಕೃಷ್ಣಾ ನದಿಯಲ್ಲಿ ಹರಿದು ಹೋಗ್ತಾ ಇದೆ. ಆದ್ರೆ ನಮ್ಮ ಕೆನಾಲ್ಗಳಿಗೆ ನೀರಿಲ್ಲ. ನೆರೆದಿರ್ತಕ್ಕಂಥ ರೈತರ ಮುಖಗಳನ್ನು ನೋಡಿದ್ರೆ ಹೇಳ್ಬೋದು. ಆದ್ರೆ ಎಲ್ಲರೂ ಮೌನವಾಗಿದ್ದಾರೆ. ಯಾಕೆ ಮೌನವಾಗಿದ್ದಾರೆ ಅಂದ್ರೆ ಅವರ ಪ್ರತಿಭಟನಾ ಶಕ್ತಿನೇ ಕಡಿಮೆ ಹೋಗ್ಯದ. ಮನಸ್ಸು ಮಾಡಿದ್ರ ನಮ್ಮ ಎಲ್ಲಾ ಜಮೀನುಗಳಿಗೆ, ನಮ್ಮ ಈ ಒಂದು ಬಿಜಾಪುರ ಜಿಲ್ಲೆ, ನಮ್ಮ ತಾಲೂಕು ಒಂದೇ ಅಲ್ಲ, ಬಿಜಾಪುರ ಜಿಲ್ಲೆಗೆ 12 ತಿಂಗಳ ನೀರು ಕೊಡ್ಬೋದು. ಯಾಕೆ ಈ ಒಂದು ಮಲ್ತಾಯಿ ಧೋರಣೆಯನ್ನ ಸರ್ಕಾರ ಅನುಸರಿಸ್ತಾ ಇದೆ? ರೈತರಿಗೆ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ಪ್ರತಿ ಒಂದು ಹೊಲಗಳಿಗೆ 12 ತಿಂಗಳ ನೀರು ಹೋಗಬೇಕು.
12 ತಿಂಗಳು ನೀರು ಹೋದ್ರಪ್ಪ ಒಂದು 2 ಬೆಳೆಗಳನ್ನು ನೀವು ಬೆಳಿಬೋದು. ಅವು ಎಲ್ಲರ ಒಂದು ಜೀವನ, ಒಂದು ರೈತರ ಜೀವನ ಉದ್ಧಾರ ಆಗ್ತದ. ಬಿಜಾಪುರ ಜಿಲ್ಲೆ ಎರಡನೇ ಪಂಜಾಬ್ ಇದ್ದು ಇವತ್ತು ನಾವು ಭಿಕ್ಷಾ ಬೇಡಕ್ಕೆ ಹಚ್ಚಿಬಿಟ್ಟಾರೆ. ನಮ್ಗೆ ಕೇಳಕ್ಕೆ ಹೋದ್ರೆ ನೀರಿಲ್ಲ. ಇವತ್ತು ನೋಡ್ರಿ, ಹೋಗ್ರಿ ನೀವು, ಸಿಕ್ಕಾಪಟ್ಟಿ ನೀರು ಹರಿತಾ ಇದೆ. ಆದ್ರೆ ನಮ್ಗೆ ಒಂದು ಹೊಲಗಳಿಗೆ ನೀರಿಲ್ಲ. ಇದೇ ನಿಮ್ಮ ನಾಗರಬಟ್ಟಿ ಏತ್ ನೀರಾವರಿ ತಗೊಳ್ರಿ, ಚಿಮುಲಿಗೆ ಏತ್ ನೀರಾವರಿ ತಗೊಳ್ರಿ, ಯಾವುದೇ ಏತ್ ನೀರಾವರಿ ತಗೊಳ್ರಿ, ಯಾವಾಗಾದ್ರೂ ನಿಮ್ಮ ಮನಸ್ಸಿಗೆ ಬಂದ ನೀರು ಬಿಡ್ತಾರ ಅವ್ರ ಆಫೀಸರ್ ಅಧಿಕಾರಿಗಳು. 2 ಡ್ಯಾಮ್ ಅದಾವ ನಮ್ಮ ಜಿಲ್ಲಾದೊಳಗ. ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ. ರೈತರು ದಂಗೆ ಎದ್ದು ನಾರಾಯಣಪುರ ಬಲ್ದಂಡೆ, ನಾರಾಯಣಪುರ ಎರಡದಂಡೆ ಎರಡನ್ನೂ ಬಂದ್ ಮಾಡ್ತೀವಿ. ಅವಾಗ ಸುಪ್ರೀಂ ಕೋರ್ಟೇ ಬಂದ್ ನಿಂದಿರ್ತದೆ. ಸುಪ್ರೀಂ ಕೋರ್ಟ್ಗೆ ಅದ್ರಿ, ಸುಪ್ರೀಂ ಕೋರ್ಟಿಗೆ ಆರ್ಡರ್ ಆಗ್ಬೇಕ್ರಿ. ಎಷ್ಟು ವರ್ಷ ಆರ್ಡರ್ ಆಗ್ತದೆ? 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಎಲ್ಲ ಸುಪ್ರೀಂ ಕೋರ್ಟ್ನು ಬರ್ತದೆ, ಎಲ್ಲಾನು ಬಂದಿರುತ್ತೆ. 2 ಕೆನಾಲ್ ಬಂದ್ ಮಾಡಿದ್ರು. ಅವ್ರು ಭಾಳ ಹಸನಾಗ್ಯದ. ನಮ್ಮ ಬಿಜಾಪುರ ಜಿಲ್ಲೆಯವ್ರು ಏನು ಪರಿಸ್ಥಿತಿ ಅದು? ಅದನ್ನ ಯಾರು ಕೇಳೋರು? ನಮ್ಮ ಚುನಾಯಿತ ಪ್ರತಿನಿಧಿಗಳು ಕೇಳಬೇಕು. ಅವ್ರು ಯಾರು ಕೇಳಕ್ಕೆ ತಯಾರಿಲ್ಲ. ಆ ಥರ ಅವ್ರ ವ್ಯವಸ್ಥೆ ಆಗಿಬಿಟ್ಟೈತೆ. ಅವ್ರು ಜಲ ನಿಗಮದ ಮುಂದೆ ನಡೀತೈತೆ. MD ಅವ್ರು ಮಾತಾಡ್ಬೇಕು. MD ಹೋದ್ರೆ MD ಸಿಗುದಿಲ್ಲ. ಬೆಂಗಳೂರದಾಗ ನಾವು 3 ದಿವಸ ಕೂತ್ರೆ MD ಸಿಕ್ಕಿಲ್ಲ ನಮ್ಮ ಕೈಯಾಗ. MD ಇಲ್ಲೇ ಇರ್ಬೇಕಂತ ಅದ, ಆಲ್ಮೆಟ್ಟಿ ಒಳಗೆ ಇರ್ಬೇಕು. ಆ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆರ್ಡರ್ ಮಾಡ್ಯಾರ MD ಇರ್ಬೇಕಂತ. ಬರೇ ಮೀಟಿಂಗ್, 1 ಲಕ್ಷ ಕೋಟಿ ಕೊಡ್ತೀನಿ. ಸಿದ್ದರಾಮಯ್ಯ ಅವರು 2015 ಹೇಳಿದ್ರು, ನಮ್ಮ ಏನಾದ್ರು ಒಂದು ಸರ್ಕಾರ ಬಂತಪ್ಪ ಅಂದ್ರೆ ಕೃಷ್ಣಾ ಭಾಗ ಜಮೀನಕ್ಕೆ 1 ಲಕ್ಷ ಕೋಟಿ ಕೊಡ್ತೀನಿ ಅಂದ್ರೆ 10 ರೂಪಾಯಿ ಕೊಟ್ಟಿಲ್ಲ. ವಕೀಲರು ಎಲ್ಲರೂ ಇವತ್ತು ಅವ್ರ ಪರಿಸ್ಥಿತಿ ನೋಡ್ಬೇಕು. ಎಷ್ಟೋ ಮಂದಿ ರೈತರು ಬೀದಿ ಪಾಲಾಗ್ಯಾರ. ಭೂಮಿಗಳನ್ನ ಕಳ್ಕೊಂಡು 50,000 ಹೆಕ್ಟರ್ ಭೂಮಿ ಮುಳುಗ್ಯದ, ಫಲವತ್ತಾದ ಭೂಮಿ ಮುಳುಗ್ಯದ. ನಮ್ಮ ಅದರಲ್ಲಿ ಎಸ್ಪೆಷಲಿ ಮುದ್ದೇಬೇಳ ತಾಲೂಕು, ನಮ್ಮ ಬಿಜಾಪುರ ಜಿಲ್ಲೆ ಬಂಗಾರದ ನಾಡು ಆಗ್ತದೆ. ಮಾಡಿದ್ರೆ ಮನಸ್ಸು ಮಾಡಿದ್ರೆ ಹಾಗೆ ಆಗ್ತದ. ನೀವೆಲ್ಲರೂ ಕೈಗೂಡಿಸಿದ್ರಪ್ಪ ಅಂದ್ರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಮೂತಿ ನೋಡಿದ್ರೆ ಏನು ಇಲ್ಲ. ಕೆನಾಲ್ಗಳು ಮುಚ್ಚಿ ಹೋಗ್ಯಾವ. ಇನ್ನೂ ಸ್ವಲ್ಪ ದಿವಸ ಆದ್ರೆ ಅವು ಮುಚ್ಚಿ ಹೋಗ್ಬಿಡ್ತಾವ. ಮತ್ತೆ ಅದಕ್ಕೊಂದು ಮತ್ತೊಂದು ಏನಪ್ಪ ಅಂದ್ರೆ ಟೆಂಡರ್ ಸೇರಿದು ಮತ್ತೆ ಮತ್ತೊಬ್ಬ ಮಂತ್ರಿ ಬರ್ತಾನೆ, ಅವನು ಸ್ವಲ್ಪ ಲೂಟಿ ಮಾಡಿ ಹೋಗ್ತಾನೆ. ಬರೀ ಇದೇ ಹಣೆಬರ ಆಗಿಬಿಟ್ಟದ ನಮ್ಮದು. ಇದಕ್ಕೊಂದು ಇತಿಶ್ರೀ ಹಾಡಬೇಕು, ಇದಕ್ಕೊಂದು ಮುನ್ನುಡಿ ಬರಿಬೇಕನ್ನೋ ಉದ್ದೇಶದಿಂದ ನಾವು ತಯಾರಾಗಿ ನಿಂತೀವಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಂತ. 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿಲ್ಲ, ನಮಗೇನು ಅಕ್ಕಿಗಳಿಗೆ ಬೇಕಾಗಿಲ್ಲ. ನೀವು ಇಟ್ಟುವರಿ, ಇರ್ಲಾದ್ರಿಗೆ ಕೊಡ್ರಿ, ನಾವೇ ನಿಮ್ಗೆ ಕೊಡ್ತೀವಿ. ನಮ್ಮ ಹೊಲ ಬೆಳಿತಪ್ಪ ನಾವೇ ಕೊಡ್ತೀವಿ. 4 ಎಕರೆ ಹೊಲ ನೀರಾವರಿ ಮಾಡೋಕ್ಕಾಗಲ್ಲ. ನೀರು ಬಂತಪ್ಪ ಅಂದ್ರೆ ಇವತ್ತು 20-30 ಎಕರೆ ಇದ್ದವರು ಸಾಲ ಮಾಡ್ಕೊಂಡು ಹೇಳಕ್ಕಿರ್ತಾರ. ಈ ಪರಿಸ್ಥಿತಿ ಅದ. ಮನವಿ ಪತ್ರವನ್ನು ಜೆಡಿಎಸ್ ತಾಲೂಕಾ ಅಧ್ಯಕ್ಷ PM ಹವಾಲ್ದಾರ್ ಓದಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರ ಮೂಲಕ ರಾಜ್ಯಪಾಲರಿಗೆ ನೀಡಲಾಯಿತು. ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಿಗೆ ಮನವಿ. ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಕರ್ನಾಟಕ ಸರ್ಕಾರವನ್ನು ವಜಾಗೊಳಿಸುವ ಕುರಿತು. ಮಾನ್ಯರೇ, ಕರ್ನಾಟಕ ಸರ್ಕಾರ 2 ವರ್ಷದ ಅವಧಿಯಲ್ಲಿ ವಾಲ್ಮೀಕಿ ಹಗರಣ, ವಸತಿ ಹಗರಣ, ಅಬಕಾರಿ ಹಗರಣ ಮತ್ತು ಎಲ್ಲ ಇಲಾಖೆ ವರ್ಗಾವರ್ಗಿ ಹಗರಣ ಹಾಗೂ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಸುಳ್ಳು ಆಶ್ವಾಸನೆಗಳು ತುಂಬಿ ತುಳುಕುತ್ತಿದ್ದು 5 ಗ್ಯಾರಂಟಿಗಳ ಯೋಜನೆ ಹೆಸರಲ್ಲಿ ಮಂತ್ರಿಗಳು, ಶಾಸಕರು ಹಾಗೂ ಅಧಿಕಾರಿಗಳು ಸರ್ಕಾರವನ್ನು ಲೂಟಿ ಮಾಡಲು ಹತ್ತಿರುತ್ತಾರೆ. ಈ ಸರ್ಕಾರದಲ್ಲಿ ರಸ್ತೆ ಅಭಿವೃದ್ಧಿ ಆಗಲಿ, ರೈತರ ಅಭಿವೃದ್ಧಿ ಆಗಲಿ, ಇನ್ನಿತರ ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿರುತ್ತವೆ ಹಾಗೂ ಆಡಳಿತದಲ್ಲಿ ಸರ್ಕಾರವು ಸಂಪೂರ್ಣ ವಿಫಲವಾಗಿರುತ್ತದೆ. ಸರ್ಕಾರದ ಖಜಾನೆಯು ಖಾಲಿಯಾಗಿರುತ್ತದೆ. ಇದೇ ರೀತಿ ಮುಂದುವರೆದರೆ ಜನರು ದಂಗೆ ಏಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಈ ಕೆಟ್ಟ ಸರ್ಕಾರವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವಜಾಗೊಳಿಸಬೇಕೆಂದು JDS ಪಕ್ಷದ ಪರವಾಗಿ ಮಾನ್ಯ ಕರ್ನಾಟಕ ಘನವೆತ್ತ ರಾಜ್ಯಪಾಲರಿಗೆ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಪ್ರತಿಭಟನಾ ಮೆರವಣಿಗೆಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಬಸವಂತರಾಯ ದೇಸಾಯಿ, ಸಿದ್ದಯ್ಯ ಭಿಕ್ಷಾವತಿ ಮಠ, ಸಂಗನಬಸಪ್ಪ ಡಂಬಾಳ್, ಶಾಂತಕುಮಾರ್ ಹಾದಿಮನಿ, ಸೈಯದ್ ಸಾತಿಹಾಳ್, ಲಾಳೆ ಮಶಾಕ್ ನಾಯ್ಕೋಡಿ, ಫರುದ್ದೀನ್ ಮುಲ್ಲಾ, ಮೋತಿಲಾಲ್ ಮಗೇರಿ, ಅಬ್ದುಲ್ ಮಜೀದ್, ಅನ್ವರ್ ಸಾಬ್ ಟಕ್ಳಕಿ, ಅಶೋಕ್ ಅಮರನ್ ಅವರು ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ರೈತ ಮುಖಂಡರು ಭಾಗವಹಿಸಿದ್ದರು.